ನಮಸ್ಕಾರ ಸ್ನೇಹಿತರೆ, ಪಲ್ಲವಿ ಪಯಣ ಚಾನೆಲ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಸ್ನೇಹಿತರೆ, ಕ್ರಿಕೆಟ್ ಪ್ರೇಮಿಗಳ ಜೀವನದಲ್ಲಿ ಒಂದು ಸುಂದರ ಕ್ಷಣ. 18 ವರ್ಷಗಳ ಕಾಲ ಕಾಯುವಿಕೆಯ ನಂತರ ಮೊದಲ ಬಾರಿಗೆ IPL ಟ್ರೋಫಿ ಎತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಗ ಬ್ಯಾಕ್ ಟು ಬ್ಯಾಕ್ ಎರಡನೇ ಟ್ರೋಫಿಯನ್ನು ಗೆದ್ದು ಇತಿಹಾಸ ಸೃಷ್ಟಿಸಿದೆ. 2026ರ IPL ಫೈನಲ್ನಲ್ಲಿ ಗುಜರಾತ್ ಟೈಟನ್ಸ್ ಅನ್ನು 5 ವಿಕೆಟ್ಗಳಿಂದ ಸೋಲಿಸಿ ರಜತ್ ಪಟಿದಾರ್ ನೇತೃತ್ವದ RCB ತಂಡವು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗಿದೆ. ಕಿಂಗ್ ಕೊಹ್ಲಿ ಅವರು ಫೈನಲ್ನಲ್ಲಿ 75 ರನ್ ಗಳಿಸಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ದರು. ಆದರೆ ಗೆಲುವಿನ ನಂತರ ಅವರು ನೀಡಿದ ಹೇಳಿಕೆಗಳು ಇಡೀ ಕ್ರಿಕೆಟ್ ಜಗತ್ತನ್ನೇ ಆಕರ್ಷಿಸಿವೆ. ನಾವು ಯಾರನ್ನು ಕೆಣಕಲು ಹೋಗುವುದಿಲ್ಲ, ನಮ್ಮ ಆಟವೇ ನಮಗೆ ಮುಖ್ಯ ಎಂದು ಕೊಹ್ಲಿ ಹೇಳಿದ್ದಾರೆ. ಇಂದಿನ ಈ ವಿಶೇಷ ಎಪಿಸೋಡ್ನಲ್ಲಿ RCB ಯಶಸ್ಸಿನ ಹಿನ್ನೆಲೆ, ಕೊಹ್ಲಿ ಅವರ ಹೇಳಿಕೆಗಳ ಅರ್ಥ, ತಂಡದ ಕಾರ್ಯತಂತ್ರ, ಸವಾಲುಗಳು ಮತ್ತು ಭವಿಷ್ಯದ ಪರಿಣಾಮಗಳ ಬಗ್ಗೆ ವಿವರವಾಗಿ ಚರ್ಚಿಸುತ್ತೇವೆ. ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಹಿನ್ನೆಲೆಯನ್ನು ನೋಡುವುದಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2008ರಿಂದ IPLನಲ್ಲಿ ಆಡುತ್ತಿದ್ದರು. ದೀರ್ಘಕಾಲದವರೆಗೂ ಟ್ರೋಫಿ ಗೆಲ್ಲುವಲ್ಲಿ ವಿಫಲವಾಗುತ್ತಿತ್ತು. 2025ರಲ್ಲಿ ಮೊದಲ ಬಾರಿಗೆ ಟ್ರೋಫಿ ಎತ್ತಿತು. ಈಗ 2026ರಲ್ಲಿ ಮತ್ತೆ ಗೆದ್ದು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗಿದೆ. ಇದು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಂತಹ ತಂಡಗಳೊಂದಿಗೆ ಸೇರಿ IPL ಇತಿಹಾಸದಲ್ಲೇ ವಿಶೇಷ ಸ್ಥಾನ ಪಡೆದಿದೆ. 2026ರ ಫೈನಲ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಿತು. ಗುಜರಾತ್ ಟೈಟನ್ಸ್ ಮೊದಲ ಬ್ಯಾಟಿಂಗ್ ಮಾಡಿ 155 ರನ್ಸ್ಗಳಿಗೆ ಸೀಮಿತವಾಯಿತು. RCB ಬೌಲರ್ಗಳಾದ ರಶೀದ್ ಸಲಾಮ್, ಭುವನೇಶ್ವರ್ ಕುಮಾರ್ ಮತ್ತು ಜೋಶ್ ಹೆಜಲ್ವುಡ್ ಅವರು ಉತ್ತಮ ಪ್ರದರ್ಶನ ನೀಡಿದ್ದರು. ನಂತರ ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ ಅವರು 75 ರನ್ಗಳನ್ನು ನೆರವಿನಿಂದ RCB 18 ಓವರ್ಗಳಲ್ಲಿ ಗುರಿ ತಲುಪಿತು. ಗೆಲುವಿನ ನಂತರ ವಿರಾಟ್ ಕೊಹ್ಲಿ ಅವರು ನೀಡಿದ ಹೇಳಿಕೆಗಳು ಬಹಳ ಮುಖ್ಯವಾಗಿವೆ. ನಾವು ಯಾರನ್ನು ಕೆಣಕಲು ಹೋಗುವುದಿಲ್ಲ, ನಮ್ಮ ಆಟವೇ ನಮಗೆ ಮುಖ್ಯ. ಎದುರಾಳಿ ತಂಡ ಜೆರ್ಸಿ ಏನಿದೆ ಎಂಬುದು ನಮಗೆ ಮುಖ್ಯವಲ್ಲ, ನಾವು ಗೌರವಯುತವಾಗಿ ಆಡುತ್ತೇವೆ ಎಂದು ಅವರು ಹೇಳಿದ್ದಾರೆ. ಇದು RCB ತಂಡದ ಪ್ರಬುದ್ಧತೆಯನ್ನು ತೋರುತ್ತದೆ. ಕೊಹ್ಲಿ ಅವರು ತಂಡದ ಸಮತೋಲನದ ಬಗ್ಗೆಯೂ ಮಾತನಾಡಿದ್ದಾರೆ. ಈ ತಂಡದಲ್ಲಿ ಒಬ್ಬರ ಮೇಲೆ ಅವಲಂಬಿತವಾಗಿಲ್ಲ, ಎಲ್ಲರೂ ಕೊಡುಗೆ ನೀಡಿದ್ದಾರೆ. ಬೌಲಿಂಗ್ ವಿಭಾಗ ಬಹಳ ಬಲವಾಗಿದೆ. ಹೆಜಲ್ವುಡ್, ಭುವನೇಶ್ವರ್, ಜೇಕಬ್ ಡಫಿ, ಕೃಣಾಲ್ ಪಾಂಡ್ಯ ಮತ್ತು ರಶೀದ್ ಸಲಾಮ್ ಅವರ ಪ್ರದರ್ಶನ ಅದ್ಭುತವಾಗಿತ್ತು ಎಂದು ಅವರು ಹೇಳಿದ್ದಾರೆ. ಈ ಯಶಸ್ಸಿನ ಹಿಂದೆ RCB ನಿರ್ಣಯ, ಕಾರ್ಯತಂತ್ರವಿದೆ. ಕಳೆದ 2 ವರ್ಷಗಳಲ್ಲಿ ತಂಡವನ್ನು ಸರಿಯಾಗಿ ಬಲಪಡಿಸಲಾಗಿದೆ. ಯುವ ಆಟಗಾರರೊಂದಿಗೆ ಅನುಭವಿ ಆಟಗಾರರ ಸಮ್ಮಿಶ್ರಣ ಉತ್ತಮವಾಗಿದೆ. ರಜತ್ ಪಟಿದಾರ್ ಅವರು ಕ್ಯಾಪ್ಟನ್ ಆಗಿ ಮೊದಲ 2 ಸೀಸನ್ಗಳಲ್ಲಿ ಟ್ರೋಫಿ ಗೆದ್ದ ಮೊದಲ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ತಂಡದ ಪ್ರತಿಕ್ರಿಯೆಯನ್ನು ನೋಡಿದರೆ ಆಟಗಾರರು ಬಹಳ ಸಂತೋಷದಲ್ಲಿದ್ದಾರೆ. ಕೊಹ್ಲಿ ಅವರಿಗೆ ಕಳೆದ ವರ್ಷದಷ್ಟು ಒತ್ತಡವಿರಲಿಲ್ಲ. ನಾವು ಲೀಗ್ ಹಂತದಲ್ಲಿ ಟಾಪ್ಗೆ ಬಂದಿದ್ದೆವು. ನಮ್ಮ ಬಲಗಳನ್ನು ಅನುಸರಿಸಿದರೆ ನಾವೇ ಉತ್ತಮ ಎಂದು ಹೇಳಿದ್ದಾರೆ. ಇದು ತಂಡದ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. ಈಗ ಸವಾಲುಗಳ ಬಗ್ಗೆ ಮಾತಾಡೋಣ. IPL ಬ್ಯಾಕ್ ಟು ಬ್ಯಾಕ್ ಗೆಲ್ಲುವುದು ಸುಲಭವಲ್ಲ. ಆಟಗಾರರ ಫಿಟ್ನೆಸ್, ಗಾಯಗಳು, ಫಾರ್ಮ್ ನಿರ್ವಹಣೆ ದೊಡ್ಡ ಸವಾಲು. ಮುಂದಿನ ಸೀಸನ್ನಲ್ಲಿ ಎದುರಾಳಿ ತಂಡಗಳು RCBಯನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುತ್ತವೆ. ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಯಶಸ್ಸಿನ ನಂತರ ಆತ್ಮಸಂತೃಪ್ತಿ ಬರಬಹುದು. ತಂಡದಲ್ಲಿ ಬದಲಾವಣೆಗಳು ಆಗುತ್ತವೆ. ಕೇವಲ ಪ್ರಮುಖ ಆಟಗಾರರು ರೈಟರ್ ಆಗುವ ಸಾಧ್ಯತೆ ಇದೆ. ಆದರೆ RCB ನಿರ್ವಹಣೆಯು ಈಗಾಗಲೇ ಯುವ ಪ್ರತಿಭೆಗಳನ್ನು ಬೆಳೆಸುತ್ತಿವೆ ಎಂದು ಕಾಣುತ್ತಿದೆ. ಪರಿಣಾಮಗಳು ಗಣನೀಯವಾಗಿವೆ. ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಕ್ರಿಕೆಟ್ ಉತ್ಸಾಹ ಹೆಚ್ಚಿದೆ. ಯುವ ಆಟಗಾರರಿಗೆ ಪ್ರೇರಣೆ ಸಿಕ್ಕಿದೆ. RCB ಫ್ರಾಂಚೈಸಿ ಮೌಲ್ಯ ಹೆಚ್ಚಾಗುವುದರ ಜೊತೆಗೆ ಭಾರತೀಯ ಕ್ರಿಕೆಟ್ಗೆ ಇದು ಉತ್ತಮ ಸಂದೇಶ ನೀಡುತ್ತದೆ. ತಂಡದ ಆಟವೇ ಮುಖ್ಯ, ವ್ಯಕ್ತಿತ್ವ ಪ್ರತಿಷ್ಠೆ ಅಲ್ಲ. ಸ್ನೇಹಿತರೆ, ಈ ಯಶಸ್ಸು ನಮಗೆ ಒಂದು ಪಾಠ ಕಲಿಸುತ್ತದೆ. ರಾಜಕೀಯ, ವ್ಯವಹಾರ ಮತ್ತು ಕ್ರೀಡೆಯಲ್ಲಿ ಯಶಸ್ಸಿಗೆ ತಂಡದ ಸಮತೋಲನ ಮತ್ತು ಗೌರವಯುತ ಆಟ ಅಗತ್ಯ. RCB ತಂಡವು ಇದನ್ನು ಸಾಬೀತುಪಡಿಸಿದೆ. ಈ ಬ್ಯಾಕ್ ಟು ಬ್ಯಾಕ್ ಯಶಸ್ಸಿನ ನಂತರ ಭಾರತೀಯ ಕ್ರಿಕೆಟ್ನ ಭವಿಷ್ಯವನ್ನು ಹೇಗೆ ಪ್ರಭಾವಿಸುತ್ತದೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.